ಮೊದಲು ಈ ನಿರ್ಣಯ ಅನ್ನೋದಲ್ಲ ಇದು ರಾಜಕೀಯ ಪ್ರೇರಿತ ನಿರ್ಣಯ ಅದ. ಹೆಂಗೆ ಆರ್ ಸಿ ಒಳಗೆ ನಿರ್ಣಯ ಮಾಡಿದ್ರು ಹಂಗೆ ಈಗ ನಗರಾಭಿವೃದ್ಧಿ ಇಲಾಖೆ ಈ ಸರ್ಕಾರದ ಕೈಯಾಗಿರೋದ್ರಿಂದ ನೀಚ ಮಟ್ಟದ ರಾಜಕಾರಣ ಇದು, ಕೆಳಮಟ್ಟದ ರಾಜಕಾರಣ. ಒಬ್ಬ ಸಾಮಾನ್ಯ ಕುಟುಂಬದವ ಮೇಯರ್ ಆಗಿದ್ದು ಈ ಕಾಂಗ್ರೆಸ್ದವ್ರು ಸಹಿ ಎನಿಸೋಕೆ ಆಗ್ತಾಯಿಲ್ಲ. ಹೀಗಾಗಿ ಮೇಯರನ್ನ ಕಾನೂನು ಬಾಹಿರವಾಗಿ ಅದನ್ನು ಮತ್ತು ಒಮ್ಮೆ ಮಂಗಳಾರತಿ ಮಾಡ್ಕೊಂಡಾರ. ಇದು ಹಿಂದೆ ಯಾವಾಗ ನಾವು ಸ್ಟೇಗೆ ಹೋಗಿದ್ವಿ ಅವಾಗ ಜಡ್ಜ್ ಅವರನ್ನ ಓಪನ್ ಕೋರ್ಟ್ ಒಳಗನೆ ಈ IAS ಅಧಿಕಾರಿಗಳಿಗೆ ಇಷ್ಟು ಗುರುತಿಲ್ಲ, ಅದನ್ನು ನಾನು ಮಸೂರಿ ಒಳಗೆ ಟ್ರೈನಿಂಗ್ ಸರಿಯಾಗಿಲ್ಲ, ನಾನು ಇನ್ನು ಕಳಿಸ್ರಿ ಟ್ರೈನಿಂಗ್ ಕೊಡ್ತೇವೆ ಅನ್ನೋ ಅಂತಂದನ್ನು ಎಕ್ಸ್ಪ್ರೆಸ್ ಮಾಡಿದರು. ಈಗ ಮತ್ತು ಅದು ಚರಿ ತೊಳ್ದಾರೆ ಅವರು. ಈಗ ನಾವು ಅದಕ್ಕೆ ಸ್ಟೇಗೆ ಹೋಗಿದ್ದೀವಿ. ಮತ್ತು ಬುಧವಾರ ದಿವಸ ಸ್ಟ್ಯಾಂಡಿಂಗ್ ಕಮಿಟಿ ಐತಿಲ್ಲ, ಬುಧವಾರ ದಿನ ಸ್ಟ್ಯಾಂಡಿಂಗ್ ಕಮಿಟಿ ಚುನಾವಣೆ ಅದ. ಆ ಚುನಾವಣೆಯಲ್ಲಿ ಮಂಗೇಶ್ ಪವಾರ್ ಅವರು ಮೇಯರ್ ಆಗಿನ ಮತದಾನ ಮಾಡ್ತಾರೆ ಮತ್ತು ಜಯಂತ್ ಜಾಧವ್ ಅವರು ಕಾರ್ಪೊರೇಟರ್ ಅಂತೇಳಿ ಮತದಾನ ಮಾಡ್ತಾರೆ. ಅಲ್ಲಿ ತನಕ ನಮ್ಮ ಪರವಾಗಿ ನಿರ್ಣಯ ಬರ್ತದೆ. ಇಲ್ಲಿ ಅಲ್ಲಿ ಅಷ್ಟು ಮಂಗಳಾರತಿ ಸರ್ಕಾರಕ್ಕೆ ಆಗೋದು ಉಳಿತೈತೆ, ಅದನ್ನಷ್ಟು ಮಂಗಳಾರತಿ ಮಾಡಿಸ್ಕೊತಾನೆ ಅವ್ರು ಬರೋ ದಿವಸ ಹೈಕೋರ್ಟ್ನಾಗ ಮಾಡ್ತಾರೆ ಅವ್ರು. ಮತ್ತೇನಾದರೂ ಸುಪ್ರೀಂ ಕೋರ್ಟ್ ತನಕ ಹೋಗ್ತೀವಿ, ಬಿಡೋದಿಲ್ಲ. ಇದು ಚಾಲೆಂಜ್ ಅದ. ಈ ಥರ ರಾಜಕಾರಣ ಇರ್ತದೆ. ಇಲೆಕ್ಷನ್ನಾಗ ಗೆಲ್ಲ ಬರಬೇಕು ಸುಮ್ಮನೆ ಬರಬೇಕು ಇರ್ತಾವೆ ರಾಜಕಾರಣ. ಸರ್ ನೋಡ್ರಿ, ಯಾವ ಸಾಮಾನ್ಯ ಮನುಷ್ಯ ಗುರುತಾಗ್ತದೆ ಇದು. ಈಗ ನಿಮಗೊಂದು ಹೇಳ್ತಾನೆ, ಈಗ ನೀವು ಒಂದು ಬುಡ ಆಕ್ಷನ್ ಪ್ಲಾಟ್ ಒಳಗೆ ಭಾಗ ತೊಗೊಂಡ್ರಿ, ಆಕ್ಷನ್ನಾಗ ತೊಗೊಂಡ್ರಿ. ನಾಳೆ ನೀವು MLA ಆಗೋಸ್ತಕ ಮನೆ ಕಟ್ಟಿರೋದು ಹೊಳ್ಕೊಡೋದು ಅದನ್ನು ಆಕ್ಷನ್ ಒಳಗೆ ತೊಗೊಂಡಿದ್ದು. ಅಲಾಟ್ಮೆಂಟ್ ಆದ್ರೂ ಹೊರಗೆ ಬೀಳೋದು. ನೀವು ಕಾರ್ಪೊರೇಟರ್ ಇದ್ದು ಕಾರ್ಪೊರೇಷನ್ ಲ್ಯಾಂಡನ್ನು ಅಲಾಟ್ಮೆಂಟ್ ಒಳಗೆ ತೊಗೊಂಡ್ರೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಂಗೆ. ಇದು ಅವ್ರು ಆಗೋಕ್ಕಿಂತ ಮೊದಲಾಗಿದ್ದು ಒಂದು. ಅದಕ್ಕೆ ಸಂಬಂಧ ಏನದ, ಮತ್ತು ಈ ಕಾರ್ಪೊರೇಷನ್ಗೆ ಸಂಬಂಧ ಅಲ್ಲದು. ಆ ಲ್ಯಾಂಡ್ ಇರೋದು PWDಗೆ. ಒಂದೇ PWDಗೆ ಇದರ ಕಾರ್ಪೊರೇಟರ್ದು ವ್ಯಾಪ್ತಿ ಬರ್ತಿತ್ತಂತಂದ್ರೆ ಇವತ್ತು ಎಲ್ಲ ಮೀಟಿಂಗ್ಗಳು ಕಾರ್ಪೊರೇಟರ್ ಮಾಡ್ತಾರೆ PWD ಆಫೀಸ್ನಾಗ ಹೋಗಿ ಕುಂತ. MLA ಫಂಡ್ದಿಂದ ಕಟ್ಟಿದ್ದು ಅದು ಲೋಕೋಪಯೋಗಿ ಇಲಾಖೆ ಜಾಗ. ಅದನ್ನು ನಾನೇ ಹುಡುಕಿ ಅದನ್ನು ಆ ಜಾಗ ಯಾರ್ದೈತಿ ಮಾಲಕರು ಅನ್ನೋದನ್ನು ನಾನೇ ಸಿದ್ಧ ಮಾಡಿದ್ದು. ಅದನ್ನೆಲ್ಲ ಏನಿತ್ತು ನೀವು ನೋಡಿದ್ರೆ ತಿಪ್ಪಿಕೊಂಡಿತ್ತು. ಅದು 3-4 ಸಾವಿರ ಟ್ರಕ್ನಲ್ಲಿ ಮಣ್ಣು ಹಾಕಿ ಅದನ್ನು ಮಾಡಿ, ಅದು ಮಾಡಿ ನಂತರ ಆಮೇಲೆ ಅಲ್ಲೇ ಇವರು ನಮ್ಮ ಅಗ್ನಿಶಾಮಕ ದಳದವ್ರು ನಮ್ಮ ಜಾಗ ಅಂದರು. ನಮ್ಮ ಕೆಲಸ ಪ್ರಾರಂಭದಾಗ ಅವ್ರು ಹೋಗಿ ಹೈಕೋರ್ಟ್ದಿಂದ ಸ್ಟೇ ತೊಗೊಂಬಂದರು. ಸ್ಟೇ ಬಂದು ಕೈಲಿ ಕೋರ್ಟ್ದಿಂದ ಸ್ಟೇ ತೊಗೊಂಬಂದರು. ಸ್ಟೇ ಬಂದ ನಂತರ ಸರ್ವೆ ಆಯಿತು. ಸರ್ವೆ ಆಗಿ ಆ 1 ಎಕರೆಗಿಂತ ಹೆಚ್ಚು ಎಷ್ಟೋ ಇದನ್ನು ಅದು PWDದು ಉಳ್ಕಿದವ್ರು. ಸುಮಾರು ಅಲ್ಲಿ 5 ಎಕರೆ ಜಾಗ ಅದ. ಅದು ಮೊದಲು DC ಅವ್ರ ವ್ಯಾಪ್ತಿ ಒಳಗಿದ್ದು 3 ಎಕರೆ ಅವ್ರು ಕೊಟ್ಟಿದ್ದಾರೆ. 1 ಎಕರೆ PWDಗೆ, 1 ಎಕರೆ KFCB ಇದನ್ನು KSFCಗೆ ಅಲಾಟ್ಮೆಂಟ್ ಮಾಡಿದ ಜಾಗ ಅದು. ಈ ತೆಗ್ಗ ನಾ ಅದ್ರ ಮನಸ್ಸು ನಾ ಮಾಡಿಲ್ಲಾಗಿದ್ರೆ ಇನ್ನೂ 100 ವರ್ಷ ತನಕ ತೆಗ್ಗ ಉಳಿತಿತ್ತು. ಅದನ್ನು ಏನೋ ಡೆವಲಪ್ ಮಾಡ್ಬೇಕಂತ ಮಾಡಿ ಒಂದು ಹಂತಕ್ಕೆ ತೊಗೊಂಬಂದು ತಿನಿಸು ಕಟ್ಟೆ ಮಾಡಿದ್ದೀವಿ. ಮತ್ತು ತಿನಿಸು ಕಟ್ಟೆ ಒಳಗೆ ಅವ್ರು ಏನೋ ಅವಾಗ ಆಕ್ಷನ್ನಾಗ ಅದೇನು ಅಲಾಟ್ಮೆಂಟ್ ಅದ, ಆಕ್ಷನ್ನಾಗ ತೊಗೊಂಡಾರ. ಯಾವುದೂ ಕಾಯ್ದೆ ಅಪ್ಲಿಕೇಬಲ್ ಆಗೋದು, ಸುಮ್ಮ ಒಂದು ಏನೋ ಹಾಕೋದು ಬರೆಯೋದು. ನಾನು ಅದಕ್ಕೆ ಇವತ್ತು ನಮ್ಮ ವಕೀಲಿಗೆ ಹೇಳಿದ್ದೀನಿ, ಇದಂತೂ ಕೇಸ್ ನಮ್ಮ ಪರವಾಗಿ ಆಗ್ತದೆ. ಎರಡನೇದು ಏನು ಅಧಿಕಾರಿಗಳಿಗೆ ಬೇಸಿಕ್ ಇದ್ದಾರೆ ಗುರುತಿಲ್ಲ ಅಂದರೆ ಇವರು ಆ ಅಧಿಕಾರಿ ಆ ಸ್ಥಾನದಾಗ ಇರೋಕೆ ಯಾರು ಅದಾರೇನೋ ಅನ್ನೋದನ್ನು ಜಡ್ಜ್ ಅವ್ರಿಗೆ ಪ್ರಶ್ನೆ ಮಾಡಿರಿ, ಅದನ್ನು ಕೇಳ್ರಿ ಅವ್ರಿಗೆ. ಜಡ್ಜ್ ಅವ್ರಿಗೆ ಇದ್ರ ಬಗ್ಗೆ ನಿಮ್ಮದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ರಿ ಅಂತೇಳಿ ಜಡ್ಜ್ ಸಾಹೇಬರು ಇದ್ರ ಮೇಲೆ ಅಭಿಪ್ರಾಯ ವ್ಯಕ್ತಪಡಿಸ್ರಿ. ಇವ್ರು ಎಲ್ಲರೂ ಮನೆಗೆ ಹೋಗ್ತಾರೆ ಅಧಿಕಾರಿಗಳು. ರಾಜಕೀಯ ಉದ್ದೇಶ ಒಂದು, ರಾಜಕೀಯ ದುರುದ್ದೇಶ ಒಂದು ಇರ್ತದೆ. ಇದು ರಾಜಕೀಯ ದುರುದ್ದೇಶದ್ದು. ಸರ್, ಈಗಾಗಲೇ ಮಧ್ಯಂತರ ಆದೇಶನೂ ಕೊಟ್ಟಿಟ್ಕೊಂಡು ಮತ್ತು ಅದನ್ನು ಪ್ರಶ್ನೆ ಮಾಡಿ ಅವರು ಮೇಲೆ ಹೋಗ್ತಾರೆ. ಸೊ ಇಲ್ಲಿ ಅಭಯ್ ಪಾಟೀಲ್ ಒಂದೇನಾದರೂ ಅಜೆಂಡಾ ಇದೆ ರೀ? ಮೇಯರ್ನ ಕಾರ್ಪೊರೇಟರ್ ಆರಿಸಿದವ್ರು ಬೆಳಗಾವಿ ಜನ, ಮೇಯರ್ ಮಾಡಿದವರು ನಗರ ಸೇವಕರು. ಅಭಯ್ ಪಾಟೀಲ್ ಏನು ಪ್ರಶ್ನೆ ಬರ್ತಾನೆ? ಇನ್ನೂ ಬರೋದಿಲ್ಲ ಅಭಯ್ ಪ್ರಶ್ನೆ ರೀ. ನಿಮ್ಗೆಲ್ಲರಿಗೂ ಗುರ್ತಿದ್ದು ನಾನು ಬಾಯಿಂದ ಅದಕ್ಕೆ ಹೇಳ್ತಿರೋದು. ನಿಮ್ಗೇನು ಗುರ್ತಿಲ್ಲ? ನಡ್ದೈತೆ ಅದು, ಅದನ್ನು ಪರಿಣಾಮ ಆಗ್ತದೆ. ಅದು ಹೆಂಗದ, ಅದು ಸ್ಲೋ ಪ್ರೊಸೆಸ್ ಅದ, ಅದು ನಡ್ದದ. ಮನೆ ಅದನ್ನು ಒಮ್ಮೆ ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ದು ಸರ್ಕಾರ ಎರಡು ಬಾರಿ. ಆ ಟೈಮ್ನಾಗೂ ರಾಜಭವನ ದೂರು ಕೊಟ್ಟು ಅದಲ್ಲೇ ಉಳಿತು. ಮತ್ತು ಇನ್ನು 3ನೇ ಹಂತ ಪ್ರಯತ್ನ ಮಾಡಿದ್ರು. ಅಲ್ಲ, ಇದು ಇನ್ನೂ 3 ವರ್ಷ ನಮ್ಮ ಅಧಿಕಾರ ಅವಧಿಯೊಳಗೆ ಇನ್ನೂ ಏನೇನು ಮಾಡ್ತಾರೆ ನಮ್ಗೆ ಗುರ್ತದ. ಅದಕ್ಕೆ ಎಲ್ಲರಿಗೂ ನಾವು ತಯಾರಿದ್ದೀವಿ. ಗುರ್ತದ ಕಾನೂನು ಪ್ರಕಾರ ಉತ್ತರ ಕೊಡೋದು. ಕಾನೂನು ಬಿಟ್ಟು ನಾವು ಉತ್ತರ ಕೊಡೋಕೆ ನಮ್ಮ ಕಡೆ
ಲಪಂಗತನ ಮಾಡುವಂಥದ್ದು ನಮ್ಮ ಕಡೆ ಏನಿಲ್ಲ, ಏನಿದ್ರು ಕಾನೂನು ಪ್ರಕಾರ ಮಾಡೋದು. ಹೀಗಾಗಿ ನ್ಯಾಯಾಲಯ ಮೊರೆ ಹೋಗಿದ್ದೇವೆ, ನ್ಯಾಯ ಕೊಡ್ರಿ ಅಂಥೇಳಿ. ನಮ್ಮ 100ಕ್ಕೆ 100 ವಿಶ್ವಾಸದ. ಬುಧವಾರ ದಿವಸ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇಂಡಕ್ಷನ್ ಒಳಗೆ ಮತ್ತು ಮೇಯರು ಮತ್ತು ಕಾರ್ಪೊರೇಟರಾಗಿ ಅವ್ರು ಮತ್ತು ಚುನಾವಣೆ ಒಳಗೆ ಭಾಗ ತಗೋತಾರೆ. ಸ್ಟೇ ಸಿಕ್ಕ ಯಾರು ಅನರ್ಹ ಆದವ್ರನ್ನ ಅರ್ಹ ಮಾಡಿ ಅವರ ಯಾರು ಅನರ್ಹ ಮಾಡಿದವ್ರನ್ನ ಅವರಿಗೆ ಪ್ರಮಾಣ ವಚನ ಕೊಟ್ಟರು, ಅಂದ್ರೆ ಅದು ಇದನ್ನು ಕೊಟ್ಟರು. ಆವಾಗ ಒಂದು ಮಂಗಳಾರತಿ ಆಯ್ತು, ಇನ್ನು ಮತ್ತೊಂದು ಮಂಗಳಾರತಿ ಆಗ್ತದೆ. ಇನ್ನು ಬುಧವಾರ ಆರತಿ ಆಗ್ತದೆ ಬಹುತೇಕ. ಅದು ರಾಜಕಾರಣ ನಾನು 35 ವರ್ಷದ ರಾಜಕಾರಣ, ಈ ರೀತಿ ರಾಜಕಾರಣ ನೋಡಿಲ್ಲ ನಾನು, ಇಷ್ಟು ಕೆಳಮಟ್ಟದ ರಾಜಕಾರಣ.